ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನು ಭುವಿ ವ್ಲಾಗ್ಸ್. ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು 25 ಮೇ ಸಂಡೇ, ಅಂದರೆ ನಿನ್ನೆ. ಇವತ್ತು ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಮ್ಮ ಪತಿರಾಯರದು ಬರ್ಡೇ ಇತ್ತು. ಸೊ ನಾವಿಬ್ಬರು ಎಲ್ಲೋ ಹೊರಟಿದ್ದೀವಿ. ಎಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನು 12 o'clock ನಮ್ಮ ಮನೆಯವ್ರಿಗೆ ವಿಶ್ ಮಾಡಬೇಕು ಅಂತ ಹೇಳಿ ಸ್ವೀಟ್ ರೆಡಿ ಮಾಡಿಟ್ಕೊಂಡು ಅವ್ರನ್ನ ಎಬ್ಬಿಸ್ದೆ. ಆ ಸ್ವೀಟನ್ನು ಹೇಗೆ ಮಾಡೋದು ಅನ್ನೋದಕ್ಕೂ ಇನ್ನೊಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋನೂ ಕೂಡ ಹೀಗೆ ನೋಡಿ. ರೇ ಗೆಟಪ್. ಮನೆ ಹ್ಯಾಪಿ ಬರ್ಡೇ. ದಿಸ್ ಇಸ್ ಫಾರ್ ಯು. ನಿಮಗೋಸ್ಕರನೇ ಮಾಡಿದ್ದೀನಿ ಸ್ವೀಟ್. ಹ್ಯಾವ್ ಇಟ್. ಹಿತ್ತುಗಳು ಆ ಕಡೆ ಕಟ್ ಮಾಡಿದ್ದೀನಿ. ಹೇಗಿದೆ ಹೇಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮನೆ. ತಗೊಳ್ಳಿ ಪ್ರಸಾದ. ಯಾವಾಗಲೂ ಸಿಹಿಯಾಗಿರಿ. ಲವ್ ಯು. ಸೊ ಮಚ್. ನಿದ್ದೆ ಬರ್ತಿದೆಯಾ? ಆಯಿತು, ತಾಚಿ ಮಾಡಿ ಬೆಳಗ್ಗೆ ಮಾತಾಡೋಣ. ನನ್ನ ಪತಿದೇವ ನಾಸ್ತಿಕನ ಅಥವಾ ಆಸ್ತಿಕನ ಅಂತ ಹೇಳೋದಕ್ಕೆ ನನಗೆ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪೂಜೆನೂ ಮಾಡಲ್ಲ ಯಾವಾಗಲೂ. ಅವ್ರು ಪೂಜೆ ಮಾಡ್ತಾರೆ ಯಾವಾಗ ಅಂತ ಹೇಳಿದ್ರೆ ಯಾವಾಗಲೂ ವರ್ಷಕ್ಕೊಂದ್ಸಲ. ಅವ್ರ ಬರ್ಡೇ, ಪಾಪುಗಳ ಬರ್ಡೇ, ನಮ್ಮ ಆ್ಯನಿವರ್ಸರಿ ಇದ್ದರೆ ಮಾತ್ರ ಅವರು ಪೂಜೆನ ಮಾಡೋದು. ನಾವು ಬರೋಷ್ಟರಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ ಭಾನುಭೂವಿ ಅವ್ರ ಪಪ್ಪಂಗೆ ಬರ್ಡೇ ವಿಶ್ ಮಾಡೋಕ್ಕೆ. ನೋಡಿ, ಒಂದೇ ಒಂದು ಕರು ಆಗಿದೆ. ಮೊನ್ನೆ ಪೋಸ್ಟ್ ಮಾಡಿದ್ದೆ ಅಲ್ವಾ, ಇನ್ನೊಂದು ಕರು ಸತ್ತೋಗಿದೆ. ಭಾನುಭೂವಿ ಅಳ್ತಿದ್ರಂತೆ ಭೂವಿದು. ಏನ್ ತೋರಿಸ್ತೀಯ ಅಲ್ಲಿ? ಕರು ಉಣಕ್ಕಿರೋದು ನೋಡ್ಬಾರ್ದು ಹಂಗೆ ಪದೇ ಪದೇ. ಅಲ್ಲಿ ಕಡ್ಡಿ ಜಾಸ್ತಿ ಹಾಕಿದೆಯಲ್ಲ, ಅಲ್ಲಂದೆ ಹೂವೆಲ್ಲ ಇಟ್ಟಿದ್ದಾರಂತೆ. ಇದೆ, ನಮಸ್ಕಾರ ಮಾಡಿ. ಓಹೋ, ನಮ್ಮಮ್ಮ ವಿಶ್ ಮಾಡ್ತಾ ಹೇಳಮ್ಮ ಇನ್ನೊಂದ್ಸಲ. ಅಳಿಮೈಗೆ ನಮ್ಮಮ್ಮ ವಿಶ್ ಮಾಡ್ತಾ ಇದೆ ನೋಡಿ. ಚೆನ್ನಾಗೇ ಇದೆಯಾ ಬಿಡಮ್ಮ. ಐ ಲವ್ ಯು ಟು ಮಗಳೇ. ಥ್ಯಾಂಕ್ ಯು. ಐ ಲವ್ ಯು ಟು ಮಗಳೇ. ಅದ್ಯಾಕೆ ಇಲ್ಲ ಇದ್ಬಿಡಿ. ನಾವು ಪಾಪುಗಳನ್ನೂ ಕರ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಹೋಗುವಂಥ ಟೈಮಲ್ಲಿ ಅಪ್ಪ, ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಸೇರಿ ದುಡ್ಡು ಕೊಟ್ಟಿದ್ದಾರೆ. ಟೋಟಲಿ 900 ಆಗಿದೆ. ನೋಡಿ, ಹೀರೋಯಿನ್ಸು, ಮೈ ಹೀರೋಯಿನ್ಸು. ಪಪ್ಪನೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಮಳೆ ಬರ್ತಾ ಇದೆ ಅಂತ ಒಂದು ಕಡೆ ಬಂದು ನಿಂತಿದ್ದೀವಿ. ನೋಡಿ, ದಿಸ್ ಇಸ್ ಮೈ ಹೀರೋ, ದಿಸ್ ಇಸ್ ಮೈ ಹೀರೋಯಿನ್ಸು. ಏನಪ್ಪ, ಒಂದೊಂದ್ಸಲ ಅಮಾಯಕಿ ಥರ ಆಡ್ತಾಳೆ, ಆದರೆ ಇವಳು ಅಮಾಯಕಿ ಅಲ್ಲ. ಹಾಗೋ ಹೀಗೋ ಹೊರಡೋಣ, ಮಳೆ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಮಳೆ ವಾತಾವರಣ ಇದ್ರೂ ಕೂಡ ಪಾಪುಗಳನ್ನೂ ಕರ್ಕೊಂಡು ಹೊರಟ್ವಿ. ಈ ಕಡೆಯಿಂದ ಏನು ತೊಂದರೆ ಆಗಲಿಲ್ಲ, ಆದರೆ ಆ ಕಡೆಯಿಂದ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಬಂದ್ವಿ.
ನಾವೀಗ ಮೂಲೆಬೆಟ್ಲು ಮಾರ್ಗವಾಗಿ KRS ರೂಟಲ್ಲಿ ಹೋಗ್ತೀವಿ. ಸೊ ಇದು ಕಾವೇರಿ ವಾಟರು ಈ ಮೂಲೆಬೆಟ್ಲು ಮತ್ತು ಇಲ್ವಾಲ ರೂಟಲ್ಲಿ ಸಿಗುವಂಥ ಒಂದು ಬ್ರಿಡ್ಜು. ಈ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಜನಕ್ಕೆ ನನಗೆ ಗೊತ್ತಿದೆ ಇದು ಯಾವ ಬ್ರಿಡ್ಜ್ ಅಂತ ಗೊತ್ತಾಗಿದೆ ಅಂತ. ಹಾಗಿದ್ರೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ವೆಯ್ಟ್ ಮಾಡಿ ಫಾರ್ ಪಾರ್ಟ್ 2.